ವ್ಯಕ್ತವಾಗ್ತಾ ಇತ್ತು. ಈಗ ಬಿಜೆಪಿ ಪಾಳೆಯದಲ್ಲೂ ಕೂಡ ಆ ರೀತಿ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಸರ್ಕಾರದ ವಿರುದ್ಧ ಬೃಹತ್ ಹೋರಾಟಕ್ಕೆ ಕೇಸರಿ ಕೂಡ ಸಜ್ಜಾಗಿದೆ ಅನ್ನೋದರ ಡೀಟೇಲ್ಸ್. ಬೃಹತ್ ಕಾರ್ಯಕ್ರಮ ಆಯೋಜನೆಗೆ ಬಿಜೆಪಿ ಕೂಡ ನಿರ್ಧಾರ ಮಾಡಿದೆಯಂತೆ. ಹೀಗಾಗಿ ಪೂರ್ವಭಾವಿ ಸಭೆ ನಡೆಸಿದ್ದಾರೆ ಬಿಜೆಪಿ ನಾಯಕರು. ಸರ್ಕಾರದ ವಿರುದ್ಧ ಹೋರಾಟ. ಮಲ್ಲೇಶ್ವರಂನಲ್ಲಿರುವಂತಹ ಬಿಜೆಪಿ ಕಚೇರಿಯಲ್ಲೇ ಈ ಸಭೆ ಆಗುತ್ತೆ. ಹೋರಾಟದ ರೂಪುರೇಷೆ ಸಿದ್ಧ ಆಗುತ್ತೆ. ಬಿಜೆಪಿಯ ಹಾಲಿ ಮಾಜಿ ಶಾಸಕರು ಸೇರಿ 30ಕ್ಕೂ ಹೆಚ್ಚು ಜನ ಪ್ರಮುಖರು ಅದರಲ್ಲಿ ಭಾಗಿಯಾಗ್ತಾರೆ. ರಾಜ್ಯದ ಜಾತಿ ಗಣತಿ ಅವಶ್ಯಕತೆನೇ ಇಲ್ಲ. ಮರು ಸರ್ವೆ ವಿಚಾರ ಅಲ್ಲ, ಜಾತಿ ಗಣತಿ ಅಟ್ ಪ್ರೆಸೆಂಟ್ ಅವಶ್ಯಕತೆನೇ ಇಲ್ಲ ರಾಜ್ಯದ ಮಟ್ಟಿಗೆ. ಹಾಗಾಗಿ ಮಾಡೋದು ಬೇಡ ಅನ್ನುವಂತ ಒತ್ತಡ. ಆ ಮೂಲಕ ಸರ್ಕಾರದ ವಿರುದ್ಧ ಹೋರಾಟ ಆಗಬೇಕು ಅನ್ನೋ ಕಾರಣಕ್ಕೆ ಇವತ್ತು ಬಿಜೆಪಿ ಕಚೇರಿಯಲ್ಲಿ ಪ್ರಮುಖರು ಸೇರಿ ಸಭೆ ಮಾಡ್ತಾರೆ. ಹೋರಾಟ ಹೆಂಗಿರ್ಬೇಕು, ಯಾವ್ಯಾವ ರೀತಿ ಮಾಡಬೇಕು, ಯಾವ ರೀತಿ ಸರ್ಕಾರಕ್ಕೆ ಒತ್ತಡ ತರಬೇಕು, ಅದರ ರೂಪುರೇಷೆ ಕೂಡ ಇವತ್ತು ನಡೆಯುವಂತ ಸಭೆಯಲ್ಲಿ ಸಿದ್ಧವಾಗುತ್ತೆ ಅನ್ನೋದು ಸದ್ಯ ಇರುವಂತ ಮಾಹಿತಿ. ಸುಮ್ಮನೆ ತೆರಿಗೆ ದುಡ್ಡು ಪೋಲಾಗೋದು ಬೇಡ. ಈಗ ಆಲ್ರೆಡಿ ಒಂದ್ಸಾರಿ ಸರ್ವೆ ಮಾಡಿದ್ದೀನಿ ಅಂತ ಆದ್ರೆ ಅದನ್ನ ಅನುಷ್ಠಾನಕ್ಕೆ ತರುವಲ್ಲಿ ಅದು ಬೇಡ ಅಂತ ನಿಮ್ಮ ವರಿಷ್ಠರು ತಿರಸ್ಕಾರ ಮಾಡಿದ್ರು. ಮತ್ತೊಮ್ಮೆ ಮರು ಸರ್ವೆ ಮಾಡ್ತೀನಿ ಅಂತಿದ್ದೀರಿ, ಆದ್ರೆ ರಾಜ್ಯದ ಮಟ್ಟಿಗೆ ಜಾತಿ ಗಣತಿ ಅವಶ್ಯಕತೆನೇ ಇಲ್ಲ ಅನ್ನೋದು ಬಿಜೆಪಿಯ ನಿರ್ಧಾರ. ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಭೆಯಲ್ಲಿ ಈ ವಿಚಾರಗಳು ಚರ್ಚೆ ಆಗುತ್ತೆ. ಸರ್ಕಾರದ ವಿರುದ್ಧ ಹೋರಾಟ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇವತ್ತು ಪ್ಲಾನ್ಗಳಾಗುತ್ತೆ ಸಭೆಯಲ್ಲಿ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಅಲ್ಲಿಗೆ ರಾಜ್ಯ ಬಿಜೆಪಿ ನಾಯಕರ ಹೋರಾಟ ಹೇಗಿರುತ್ತೆ ಈ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದೇ ಸದ್ಯ ಇರುವಂತಹ ಕುತೂಹಲ. 165 ಕೋಟಿ ವೆಚ್ಚದಲ್ಲಿ ಈ ಹಿಂದೆ ಜಾತಿ ಗಣತಿಯನ್ನ ಮಾಡಲಾಗಿತ್ತು, ವರದಿಯನ್ನ ಸಿದ್ಧಪಡಿಸಲಾಗಿತ್ತು 10 ವರ್ಷದ ಹಿಂದೆ. ಬಟ್ ಈಗ ಮತ್ತೊಮ್ಮೆ ಮರು ಸರ್ವೆ ಮಾಡ್ತೀರಿ ಅಂತ ಆದ್ರೆ 150 ಕೋಟಿನಾದ್ರೂ ಬೇಕು. ಸೊ ಯಾರ್ದೋ ದುಡ್ಡು ಯಾಕೆ ಪೋಲ್ ಮಾಡ್ತೀರಿ? ಪ್ರಮುಖವಾಗಿ ಜನರ ದುಡ್ಡು ಇಲ್ಲಿ ಪೋಲ್ ಆಗುತ್ತೆ. ಇದನ್ನ ಪ್ರಮುಖ ಅಸ್ತ್ರ ಇಟ್ಕೊಂಡು ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ ಅಂತ.